ಚೈತನ್ಯ ಚಟುವಟಿಕೆ. ಹಾವೇರಿ ಜಿಲ್ಲಾ ಮತ್ತು ತಾಲೂಕುಗಳು: ಶಿಗ್ಗಾಂವ್, ಸವಣೂರು, ಹಾನಗಲ್, ಹಾವೇರಿ, ಬ್ಯಾಡಗಿ, ರಾಣೆಬೆನ್ನೂರು, ಹಿರೇಕೇರೂರು, ರಟ್ಟಿಹಳ್ಳಿ. ಹಾಗಾದರೆ ಹಾವೇರಿ ಜಿಲ್ಲೆಯಲ್ಲಿರುವ ಈ ಎಲ್ಲ ತಾಲೂಕುಗಳ ಹೆಸರನ್ನು ಗೊತ್ತಾಯ್ತು ನಿಮಗೆ. ಶಿಗ್ಗಾಂವ್, ಸವಣೂರು, ಹಾನಗಲ್, ಹಾವೇರಿ, ಬ್ಯಾಡಗಿ, ರಾಣೆಬೆನ್ನೂರು, ಹಿರೇಕೇರೂರು ಮತ್ತು ಹೊಸ ಸೇರ್ಪಡೆಯಾಗಿ ರಟ್ಟಿಹಳ್ಳಿ ತಾಲೂಕನ್ನು ಸೇರಿಸಲಾಗಿದೆ. ಹಾಗಾದರೆ ಈ ಹಾವೇರಿ ಜಿಲ್ಲೆಯ ಮಹತ್ವ ಏನಪ್ಪ ಅಂದರೆ, ನಮ್ಮ ಈ ಹಾವೇರಿ ಜಿಲ್ಲೆಯು ಕರ್ನಾಟಕದ ಮಧ್ಯಭಾಗದಲ್ಲಿದೆ. ಕರ್ನಾಟಕ ಒಂದು ಮ್ಯಾಪ್ ನೋಡಿದ ತಕ್ಷಣ ಮಧ್ಯಭಾಗದಲ್ಲಿ ಕಾಣುವಂಥದ್ದು ಹಾವೇರಿ ಜಿಲ್ಲೆ. ಇದನ್ನು ಹೃದಯ ಭಾಗ ಅಂತ ಹೇಳಿ ಸಹ ಕರಿತೀವಿ, ಕರ್ನಾಟಕದ ಹೃದಯ ಭಾಗ. ಹಾಗಾದರೆ ಸಾಂಸ್ಕೃತಿಕವಾಗಿ, ಐತಿಹಾಸಿಕವಾಗಿ ಮತ್ತು ಕೃಷಿ ಕ್ಷೇತ್ರದಲ್ಲಿ ಅಪಾರ ಮಹತ್ವವನ್ನು ನಮ್ಮ ಜಿಲ್ಲೆ ಹೊಂದಿದೆ. ಈ ಜಿಲ್ಲೆಯನ್ನು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಎಂದು ಹೇಳಿ ಕರಿತೀವಿ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತೇಳಿ ನಮ್ಮ ಹಾವೇರಿ ಜಿಲ್ಲೆಯನ್ನು ಕರಿತೀವಿ. ಹಾವೇರಿ ಜಿಲ್ಲೆಯು ಬ್ಯಾಡಗಿ ಮೆಣಸಿನಕಾಯಿ, ಕನಕದಾಸರ ಜನ್ಮಸ್ಥಳ ಹಾಗೂ ಶಿಶುನಾಳ ಶರೀಫರ ತವರು ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳನ್ನು ಈ ಜಿಲ್ಲೆ ಹೊಂದಿದೆ. ಈ ಜಿಲ್ಲೆಯಲ್ಲಿ ಅನೇಕ ಕೃಷಿ ಕ್ಷೇತ್ರದಲ್ಲಿ ಮಹತ್ವವನ್ನು, ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲೇ ಒಂದು ಬ್ಯಾಡಗಿ ಮೆಣಸಿನಕಾಯಿ ಹೆಸರನ್ನು ಪಡೆದಿದೆ. ಶಿಶುನಾಳ ಶರೀಫರ ತವರು ಸಹ ನಮ್ಮ ಜಿಲ್ಲೆಯಾಗಿದೆ. ಅದರ ಜೊತೆಗೆ ಕನಕದಾಸರು ಕಾಗಿನೆಲೆ ಅನ್ನುವಂತಹ ಐತಿಹಾಸಿಕ ಸ್ಥಳವನ್ನು ಸಹ, ಅವರು ಹುಟ್ಟಿದ ಸ್ಥಳ ಕಾಗಿನೆಲೆ ಐತಿಹಾಸಿಕ ಸ್ಥಳವು ನಮ್ಮ ಜಿಲ್ಲೆಯಲ್ಲಿದೆ. ಈ ಐತಿಹಾಸಿಕ ದೇವಾಲಯನೂ ಸಹ ನಮ್ಮ ಜಿಲ್ಲೆಯನ್ನು ಹೊಂದಿದೆ. ಯಾವ್ಯಾವಪ್ಪ ಅಂದರೆ, ಹಾನಗಲ್ಲಿನಲ್ಲಿರುವ ತಾರಕೇಶ್ವರ ದೇವಾಲಯ, ಮೈಲಾರಲಿಂಗೇಶ್ವರ ದೇವಾಲಯ, ಗಳಗನಾಥ ಈಶ್ವರ ದೇವಾಲಯ ಹಾಗೂ ಕಾಗಿನೆಲೆ, ಹಾವೇರಿಯ ಪುರಸಿದ್ದೇಶ್ವರ ದೇವಸ್ಥಾನ, ಹೀಗೆ ಅನೇಕ ದೇವಸ್ಥಾನಗಳು ಸಹ ನಮ್ಮ ಈ ಹಾವೇರಿ ಜಿಲ್ಲೆಯಲ್ಲಿ ಹೊಂದಿವೆ.